ಕರಿಕೆಹಳ್ಳಿ ಗ್ರಾಮದವರು ಕಾಂತಾಪುರ ಪಂಚಾಯತಿ ವ್ಯಾಪ್ತಿಗಳು. ನಮ್ಮ ಮಿಸ್ಸಸ್ಸು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ. ಆಗ 15ನೇ ಹಣಕಾಸು ಸುಮಾರು ಒಂದು 5 ಲಕ್ಷವನ್ನು ನಾವು ವರ್ಕ್ ಮಾಡಿರೋಂಥನ್ನ ಕೆಲಸ ಏನು ಮಾಡಿದ್ದೀನಿ, ಈ ವ್ಯಕ್ತಿ ಫೋರ್ಜರಿ ಬಿಲ್ ಮಾಡಿ ನಾವು ಕೊಟ್ಟಿರೋಂಥ ಕಾಮಗಾರಿ ಬಿಲ್ಲನ್ನು ತಗೊಂಡೋಗಿ ಎಲ್ಲೋ ಮುಚ್ಚಿಟ್ಕೊಂಡು ಅವನೇ ಯಾವುದೋ ಒಂದು ಸೃಷ್ಟಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಕೇಳಿದ್ರೆ ಒಂದು ಇಶ್ಯೂ ಮಾಡ್ತಾ ಇಲ್ಲ. ನಿಮಗೆ ಸಪೋರ್ಟು ತಾಲೂಕ್ ಪಂಚಾಯತಿ ಇವು ಭ್ರಷ್ಟರಲ್ಲಿ ಒಂದಲ್ಲ. ಸುವರ್ಣ ಗ್ರಾಮ ಪಂಚಾಯತಿ ಇದೈತೆ ಕಾಂತಾಪುರ. ಸುಮಾರು ಅವ್ರಿಗೆ ಹೆಚ್ಚಿಗೆ ಒಂದು 25 ಲಕ್ಷ ಹಗರಣ ಮಾಡಿದ್ದಾರೆ. ಇವನು ತನಿಖೆಗೆ ಹಾಕಿ ಅಂತ ಪೊಸಿಷನ್ ಮಾಡ್ತಾ ಇದ್ದೀವಿ. ನಾವು ಮಾಡಿರೋಂಥ ಕಾಮಗಾರಿ ದುಡ್ಡನ್ನು ನಮ್ಗೆ ಕೊಡಿಸಿ ಸಾಲ ಮಾಡಿ ನಾವು ಮಾಡಿದ್ದೀವಿ. ಇದಕ್ಕೆ ಪ್ರಶ್ನೆ ಉತ್ತರನೇ ಇಲ್ಲ. ಉಡಾಫೆ ಉತ್ತರ. ನಾನು ನೋಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ. ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವ ನೋಡಿ, 2ನೇ ತಿಂಗಳು ಇವಾಗ 4ನೇ ತಿಂಗಳು ನಾನೊಂದು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರಿಗೆ ಉತ್ತರ ಇಲ್ಲ. ಉಡಾಫೆ ಉತ್ತರ ಮಾಡ್ಕೊಂಡಿದ್ರು. ಒಬ್ರಿಗೂ ಕೈ ಸಿಗ್ತಾ ಇಲ್ಲ. ಇನ್ನು ಯಾರನ್ನ ನಾವು ಕೇಳ್ಬೇಕಾದ್ರೆ ಇವರು ಅಧಿಕಾರಿಗಳೇ ಇದೊಂದು ಡ್ಯೂಟಿ ಮಾಡ್ಕೊಂತಾರೆ. ನಾವು ಯಾರನ್ನ ಕೇಳಬೇಕು? ನಾನು CO ಕೊಟ್ಟಿದ್ದೀನಿ, EO ಕೊಟ್ಟಿದ್ದೀನಿ, ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ, ಪ್ಲಸ್ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ. ನನಗೆ ಈಗಾಗಲೇ ಲೋಕಾಯುಕ್ತರು ಲೆಟ್ರ್ ಕಳಿಸಿದ್ದಾರೆ. ನಾನು ಈಗ ಒಂದು ವಾರದಲ್ಲಿ ಅವ್ರಿಗೆ ಯಾವುದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಮಾಡಿದ್ದೀನಿ. ನಮ್ಮನ್ನ ಪರಿಶೀಲನೆ ಕರೆದಿದ್ದಾರೆ, ಹೋಗ್ತೀನಿ. ಯಾವುದೇ ಉತ್ತರನ ಇವ್ರು ಉತ್ತರನೇ ಕೊಡ್ತಾ ಇಲ್ಲ. ನಮ್ಗೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ಗೆ ಇವರೆಲ್ಲ ಉಡಾಫೆ ಉತ್ತರ. ಒಂದು ಕಾಮಗಾರಿ ಆಗದೆ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಮಾಡಿರೋ ಕಾಮಗಾರಿನ ಸಹ ಫೋರ್ಜರಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಈ PDO ಸಾಮಾನ್ಯ PDO ಅಲ್ಲ, ದೊಡ್ಡ ಭ್ರಷ್ಟ. ಈ ಮಲ್ಲೇಶ್ವರಲ್ಲ ಇರೋ ದೊಡ್ಡ ಭ್ರಷ್ಟ. ಏನು ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮಗೆ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಕಾಮಗಾರಿ ಮಾಡಿರುವಂಥ ಕಾಮಗಾರಿ ಬಿಲ್ಗಳನ್ನ ರಿಸೀವ್ ನಮ್ಗೆ ಕೊಡ್ತಾ ಇಲ್ಲ. ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಥರ ನಾವು ಇನ್ನು ಯಾರನ್ನ ಕೇಳಬೇಕು? EO ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಪರಿಶೀಲನೆ ಮಾಡ್ತಾರೆ, ಉತ್ತರ ಕೊಡ್ತಾ ಇಲ್ಲ EO. ಇವರೆಲ್ಲ ಹಗರಣದಲ್ಲಿ EOನೇ ಸಪೋರ್ಟ್ ಇಲ್ಲದೆ ಇವ್ರು PDO ಇಷ್ಟು ಮಾತಾಡ್ತಾ ಇಲ್ಲ. ಒಬ್ಬ EO ಇಲ್ಲಿ ದುಡ್ಡು ಕೊಟ್ಟು ಬಂದವರು ಸುಮಾರು ಒಂದು 35 ಲಕ್ಷ ದುಡ್ಡು ಕೊಟ್ಟು ಬಂದವರು EO. ನಾವೇನು ಮಾಡೋದು ಸರ್, ವರ್ಷಕ್ಕೆ ಇಷ್ಟು ಅಂತ ನಾವು ಟಾರ್ಗೆಟ್ ಮಾಡ್ತಾ ಇರ್ಬೇಕು ಅಂತ ಒಬ್ಬ PDO ಹೇಳ್ತಾ ಇರ್ಬೇಕಾದ್ರೆ ಇನ್ನು ಯಾರು ಜನಸಾಮಾನ್ಯ ಇನ್ನು ಯಾವ ಥರ ಪರಿಶೀಲನೆ ಮಾಡೋಕ್ಕಾಗಿದೆ? ನಮ್ಮಂತವ್ರಿಗೆ ಪರಿಶೀಲನೆ ಮಾಡೋಕ್ಕಾದ್ರೆ ಗ್ರಾಮ ಪಂಚಾಯತಿ ಈಗ ಹೇಳ್ತಾರೆ ಅವರು, ಈಗೆಲ್ಲ ಅವಧಿ ಮುಗಿದ ಸರ್, ಮಿಕ್ಕಿದ ದುಡ್ಡನ್ನ ಪರಿಶೀಲನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಸರ್, ನಾವೇನು ಮಾಡ್ತೀರಿ? EO ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ, ಇದಾಗಬೇಕು ಅಂತ ನಮ್ಮನ್ನ ಅಂತ ಹೇಳ್ತಾರೆ. ಯಾರನ್ನ ಪ್ರಶ್ನೆ ಮಾಡೋದು ನಾವು? ಅಧಿಕಾರಿಗಳು ಇವರೇ ಈಗ ಮೇಯ್ಬೇಕಾರೆ ಸಾರ್ವಜನಿಕರಿಗೆ ಎಲ್ಲಿ ಹೋಗ್ತಾರೆ ಸರ್? ನಾವು ಮಾಡಿರೋಂಥ ಕೆಲಸ ಕಾಮಗಾರಿಗಳು ಬಿಲ್ ಕೊಡಲ್ಲ ಅಂದಮೇಲೆ ಯಾವ ಥರ ಪರಿಶೀಲನೆ ಮಾಡೋಕ್ಕಾಗಿದೆ? ಪಂಚಾಯತಿಲಿ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ಕಡೆಗೆ. ಯಾವಾಗ ನಮ್ಮ ಹಗರಣಗಳೆಲ್ಲ ನಾನು ಎತ್ತಿಡಿದೆ ಆವಾಗ ದುಡ್ಡು ಕೊಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಮ್ಮನೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. 7 ಕಡೆ ಪಂಚಾಯತಿ ಮೇಂಟೈನ್ ಮಾಡ್ತಿದ್ರೆ ಇವರೆಲ್ಲ ಈ ಥರ ಲಂಕಾಯಿಸ್ಕೊಂಡು ದುಡ್ಡು ಮಾಡ್ಕೊಳ್ಳೋಕೆ 7 ಕಡೆ ಪಂಚಾಯತಿ. ಯಾವ ಥರ ಪರಿಶೀಲನೆ ಮಾಡೋದಿಲ್ಲ? EO ಕೇಳಿದ್ರೆ 3 ತಿಂಗಳು ಆಗಿದೆ. ಅದು ನಾವು ಕೊಟ್ಟಿರೋಂಥ ಒಂದು ಉತ್ತರ ಕೊಡ್ತಾ ಇಲ್ಲ ಅಂದ್ಮೇಲೆ ಇನ್ನು ಯಾಕೆ ನಾವು ಸಾರ್ವಜನಿಕರಿಗೆ ಪರಿಶೀಲನೆ ಮಾಡಬೇಕು? ನಾವು ಪ್ರಶ್ನೆ ಮಾಡಿ ಡಾಕ್ಯುಮೆಂಟ್ಸ್ ಸಮೇತ ಹಾಕ್ತೀನಿ. ಯಾವುದು ಪರಿಶೀಲನೆ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಅದನ್ನು ಹಾಕ್ತೀನಿ. ನೋಡಿ ಅವರು ಸೀಲು ಸೈನ್ ಎಲ್ಲ ಥರ ಯಾವ ಥರ ಇದೆ. ನೋಡಿ ನಾವು ಸುಳ್ಳು ಹೇಳಿದ್ರೆ ನೋಡ್ಕೊಳ್ಳಿ ಸರ್, ಇಲ್ಲೇ ದುಡ್ಡನ್ನ ರಿಲೀಸ್ ಮಾಡಿಸ್ಬೇಕು, ಇಲ್ಲ ಇಂಥ PDOನ ಅಮಾನತ್ ಮಾಡಬೇಕು. ಇವ್ರಂತ ಇವರು ಇವಕ್ಕೆ ಸಪೋರ್ಟ್ ಇದೆ ಸರ್. ಒಬ್ಬ ಮೇಲಧಿಕಾರಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಇವ್ರು ಸಪೋರ್ಟ್ ಇದೆ. ಸಪೋರ್ಟ್ ಇಲ್ಲದೆ ಅವ್ರು ಮಾಡಲ್ಲ. ಇವರು ಪೇಮೆಂಟ್ ಅನ್ನ ಕೆಳಧಿಕಾರಿಗಳು ಸುಮ್ಮನೆ ತಗೊಳಕ್ಕಾಗಲ್ಲ. ಮೇಲಧಿಕಾರಿಗಳು ಸಪೋರ್ಟ್ ಇದ್ರೆ ಇವರು ಪೊಸಿಷನ್ ಮಾಡೋದು. ಇವರು ಇಂಜಿನಿಯರು, PDO, ತಾಲೂಕು ಪಂಚಾಯತ್ ಎಲ್ಲ ಇವರು 3 ಜನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ದುಡ್ಡು ಮಾಡಿ ಹೊಡೆದಿರೋದು ಸರ್. ಲೋಕಾಯುಕ್ತರ ಮೇಲೆ PDO ಮೇಲೆ ಕೊಟ್ಟಿದ್ದೀನಿ, ಮಲೇಶ್ ಮೇಲೆ, ಸತೀಶ್ ಮೇಲೆ ಕೊಟ್ಟಿದ್ದೀನಿ, ಇಂಜಿನಿಯರ್ ಕಾರ್ಯನಿರ್ವಾಹಕ ಮಂಜುನಾಥ್ ಮೇಲೆ ಕೊಟ್ಟಿದ್ದೀನಿ, 3 ಜನ ಮೇಲೆ ಕೊಟ್ಟಿದ್ದೀನಿ. ಅಧ್ಯಕ್ಷರಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ಅವ್ರ ಹತ್ರ ಎಲ್ಲಾದರೂ ಸೈನ್ ಮಾಡ್ಕೊಂಡಿದ್ದಾರೆ. ಸೈನ್ ಮಾಡ್ಕೊಂಡು ಇವರೇ ಎಲ್ಲ ಲಂಕಾಯಿಸ್ಕೊಂಡಿದ್ರು. ನೋಡಿ ಇವರೇ ಇದಕ್ಕೆ ಮೇನ ಕಾರಣ ಇವರೇ, ಮೇಜರ್ ಇವರೇ. ಇವ್ರನ್ನ ಬಲೆಗೆ ಹಾಕಿದ್ರೆ ಇವ್ರ ಹಿಂದೆ ಇರೋ 4-5 ಜನ ದೊಡ್ಡ ಟೀಮಿಗಳು ಬೀಳ್ತವೆ. ಬಿಡಲ್ಲ ನಾನು ಯಾವುದೇ ಕಾರಣಕ್ಕೂ. ಇವತ್ತಿಲ್ಲ, ಈ 4 ತಿಂಗಳಾಗ್ಲಿ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಒಳ್ಳೆ ರೀತಿಯಲ್ಲಿ ನಾವು ಗೌರವ ಕೊಟ್ರೆ ಅಧಿಕಾರಿಗೆ, ನಮ್ಮನ್ನೇ ದುರುಪಯೋಗ ಮಾಡ್ಕೊಂಡ್ರೆ ನಾವು ಯಾವ ತರ ಪರಿಶೀಲನೆ ಮಾಡೋದು? ಇದು ಜಿಲ್ಲಾ ಪಂಚಾಯತಿ ಮಂಡ್ಯ. ನೋಡಿ ಸರ್, ಬೇಕಾಯ್ತು. ಇವಾಗ ಆಮೇಲೆ ನಮ್ಮ ಪೇಪರ್ಗಳನ್ನ ಅವರು ಜೆರಾಕ್ಸ್ ಮಾಡಿ ನಾವು ಕಂಡ ಮೇಲೆ ಬಡ್ಡಿ ದುಡ್ಡು ತಂದು ಇದು ಮಾಡ್ತಾ ಇದೀವಿ. ಪೇಪರ್ ತಂದು ಎಸಿಗೆ ಕೊಡ್ತಾರೆ. ನಾವು ತೆರಿಗೆ ದುಡ್ಡನ್ನ ಇವರು ಎಲ್ಲಿ ಬೇಕಾದ್ರೆ ಫೋನ್ ಮಾಡ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ರೆ ನಾವು ಬರೀ ಅವ್ರ ಮೇಲೆ ಸಾಲ ಮಾಡ್ಕೊಂಡು ಕೆಲಸ ಮಾಡೋದಾಗೈತೆ. ಕೇಳಿದ್ರೆ ಉಡಾಫೆ ಉತ್ತರ ಇವರು.
ಕಾಮಗಾರಿಗಳು ಅದರಲ್ಲಿ ಕೇಳಿದೀನಿ, ಎಷ್ಟು ಕಾಮಗಾರಿಗಳು ಯಾವ ಕೆಲಸ ಮಾಡಿದ್ರೆ ಒಂದು GPS ಆಗಿಲ್ಲ, ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆಟೋ ಡೀಸೆಲ್ ಮಾಡ್ತೀನಿ ಸುಮಾರು 1 ಲಕ್ಷ ರೂಪಾಯಿ ನಾನು ಡ್ಯೂಟಿ ಮಾಡೋದು ಅಲ್ವೇ? ಇಲ್ಲ, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಈಗ ಲೋಕಾಯುಕ್ತ ಕರೆದಿದೆ ಈ ವಾರ ನಾನು ಲೋಕಾಯುಕ್ತ ಏನು ರಿಪೋರ್ಟ್ ಮಾಡ್ಬೇಕು ಮಾಡ್ತೀನಿ. ಎಲ್ಲ ಕಾಮಗಾರಿಗಳನ್ನ ಎಲ್ಲ ಡಾಕ್ಯುಮೆಂಟ್ ಸಮೇತ ರಿಲೀಸ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.